ವೀಕ್ಷಕರೇ, ಇಲ್ಲಿ ಮನುಷ್ಯ ನಾಯಿಯಾಗಿಲ್ಲ, ಆದರೆ ಆತನ ವೇಷ ನಾಯಿಯ ವೇಷನು ಬದಲಿಸಿದ್ದಾನೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಅಥವಾ ಒಂದು ಪೋಸ್ಟ್ ವೈರಲ್ ಆದ ತಕ್ಷಣ ಅದು ಸತ್ಯ ನಂಬುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋದು ತುಂಬಾ ಉತ್ತಮ. ಹಾಗಾದ್ರೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜಪಾನಿನ 26 ವರ್ಷದ ವ್ಯಕ್ತಿಯೊಬ್ಬ ನಾಯಿಯಾಗಲು ಬರೋಬ್ಬರಿ 200 ಕೋಟಿ ಖರ್ಚು ಮಾಡಿದ್ದಾರೆ ಎಂದು ಪೋಸ್ಟ್ಗಳು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ತಮಗೆಲ್ಲರಿಗೂ ಗೊತ್ತೇ ಇರುವ ವಿಚಾರ. ವೈರಲ್ ಪೋಸ್ಟ್ಗಳು ಚಿಕಿತ್ಸೆಗಳ ಮೂಲಕ ಮನುಷ್ಯನ ದೇಹವನ್ನು ನಾಯಿಯ ರೂಪಕ್ಕೆ ಬದಲಾಯಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತದೆ. ಆದರೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಈ ಕಥೆಯ ದೊಡ್ಡ ಟ್ವಿಸ್ಟು ಸಿಕ್ಬಿಡ್ತು. ಅದೇನೆಂದರೆ 220 ಕೋಟಿ ಖರ್ಚು ಮಾಡಿ ಯಾವ ಸರ್ಜರಿಯನ್ನು ಮಾಡಿಸಿಕೊಂಡಿಲ್ಲ. ಈ ವೈರಲ್ ಕಥೆ ಜಪಾನಿನ ಟೋಕೋ ಎಂಬ ವ್ಯಕ್ತಿಗೆ ಸಂಬಂಧಿಸಿದ ನಿಜವಾದ ಘಟನೆಯ ತಿರುಚು ಹರಡಲಾಗಿದೆ. ಟೋಕೋ ಅವರು ಬಾಲ್ಯದಿಂದ ನಾಯಿಯಂತೆ ಕಾಣಬೇಕು, ನಾಯಿಯ ಜೀವನವನ್ನು ಅನುಭವಿಸಬೇಕು ಎಂಬ ಆಸೆ ಇತ್ತು. ಅದಕ್ಕಾಗಿ ಅವರು ಜಪಾನಿನ ಝೆಪೆಟ್ ಎಂಬ ಕಂಪನಿಯಿಂದ ಅತ್ಯಂತ ನೈಜವಾಗಿ ಕಾಣಿಸುವ ಕೂಲಿ ನಾಯಿಯ ವೇಷವನ್ನು ತಯಾರಿಸಿಕೊಂಡರು. ಅಂದರೆ ಅದು ಸರ್ಜರಿ ಅಲ್ಲ, ಅದು ಓನ್ಲಿ ಕಾಸ್ಟ್ಯೂಮ್ ಅಂತ ಹೇಳ್ಬೋದು. ವೈರಲ್ ವರದಿ ಹೇಳುತ್ತಿರುವ 200 ಕೋಟಿಯ ಮೊತ್ತದ ಯಾವುದೇ ಸಾಕ್ಷಿಯಂತೂ ಸಿಕ್ಕಿಲ್ಲ. ಬದಲಿಗೆ ಈ ನಾಯಿ ವೇಷದ ಬೆಲೆ ಸುಮಾರು 20 ಲಕ್ಷದ ಜಪಾನೀಸ್ ಯೆನ್ ಅಂದರೆ ಭಾರತೀಯ ರೂಪಾಯಿಯಲ್ಲಿ ಸುಮಾರು 11 ರಿಂದ 12 ಲಕ್ಷ ರೂಪಾಯಿ ಎಂದು ವರದಿ ಮಾಡ್ತಾ ಇದೆ. ಹಾಗಾಗಿ 220 ಕೋಟಿ ಖರ್ಚು ಮಾಡಿ ಮನುಷ್ಯ ನಾಯಿ ಆದ ಎಂದು ಸುದ್ದಿ ಕೇಳಿ ನೀವೆಲ್ಲ ಶಾಕ್ ಆಗಬೇಡಿ. ವೈರಲ್ಗಿಂತ ಸತ್ಯ ಮುಖ್ಯ, ಸತ್ಯಕ್ಕಿಂತ ಸತ್ಯಾಂಶ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಪ್ರತಿ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 18. ನಮಸ್ಕಾರ.